ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ಕಡಲೆಕಾಳು ಗೊಜ್ಜು ಮಾಡ್ತಾಯಿದ್ದೀನಿ. ಇದು ಚಪಾತಿ ಜೊತೆಗೆ, ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ. ಕುಕ್ಕರಲ್ಲಿ ಕಡಲೆಕಾಳನ್ನ ಚೆನ್ನಾಗಿ ಓವರ್ ನೈಟ್ ನೆನೆಸಿಟ್ಟಿದ್ದೆ. ಆ ಕಡಲೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ರುಬ್ಕೊಂಡಿರೋ ಪೇಸ್ಟು. ಆಲ್ರೆಡಿ ಪೇಸ್ಟ್ನ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರಿಯೋಣ. ಹುರಿದಾದ್ಮೇಲೆ ಆಲೂಗಡ್ಡೆ, ಬದನೆಕಾಯಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರಿದ್ಬಿಟ್ಟು ಇದಕ್ಕೆ ರುಬ್ಕೊಳ್ಳೋದಕ್ಕೆ ಒಂದು ಟೊಮೊಟೊ, ಹುಣಸೆಹಣ್ಣು, ತೆಂಗಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪೌಡ್ರು 2 ಸ್ಪೂನ್ ಸಾಂಬಾರು ಪೌಡ್ರ್ ತಗೊಂಡಿದ್ದೀನಿ. ರುಬ್ಕೊಂಡು ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು, ಉಪ್ಪು ಆಲ್ರೆಡಿ ಹಾಕಿದ್ದೀವಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇಷ್ಟೇ ನೀರೇ ಸಾಕು. ಒಂದು 2 ವಿಸಿಲ್ ಓಡಿಸ್ಕೊತೀನಿ. ಇದನ್ನು ಕಡಲೆಕಾಳು ಚೆನ್ನಾಗಿ ನೆಂದಿರೋದಕ್ಕೆ 2 ವಿಸಿಲೇ ಸಾಕು. ನೋಡಿ, ಬೆಂದಾಗಿದೆ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ, ಸೇರಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ ಗೊಜ್ಜು. ಹಾಕ್ಕೊಂಡು ಈ ಥರ ಗಟ್ಟಿಯಾಗಿರಬೇಕು. ರೈಸ್ಗೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.